ನೇಹಾ ಅಂಜಲಿ ಹತ್ಯೆ ನೆಪದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ವಿರುದ್ಧ ಪ್ರತಿಭಟನೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಬೆನ್ನಿಗೆ ನಿಂತ ದಲಿತ ಸಂಘಟನೆಗಳು. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂ ಗುಡಿ. ಕಮಿಷನರ್ ವರ್ಗಾವಣೆ ಮಾಡಿದರೆ ಹೋರಾಟ. ಧಾರವಾಡ ಅವಳಿ ನಗರ ಪೊಲೀಸ್ ಕಮಿಷನರೇಟ್ ಕಮಿಷನರ್ ಅವರನ್ನ ವರ್ಗಾವಣೆ ಮಾಡಲು ಕೆಲವರು ನಿರಂತರ ಪ್ರಯತ್ನ ಮಾಡುತ್ತಿದ್ದು, ಇದನ್ನು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಮುಖಂಡರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ನೇಹಾ ಹತ್ಯೆ ನಡೆದು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈಗ ಅಂಜಲಿ ಅಂಬಿಗೇರ್ ಅವರ ಆರೋಪಿಯನ್ನು ಸಹ ಪೊಲೀಸರು ದಸ್ತಗಿರಿ ಮಾಡಿದ್ದು ತನಿಖೆ ಕೈಗೊಂಡಿದ್ದಾರೆ. ತನಿಖೆ ಜಾರಿಯಲ್ಲಿರುವಾಗ ಹಿರಿಯ ಅಧಿಕಾರಿಗಳನ್ನ ವರ್ಗ ಮಾಡಿದರೆ ತನಿಖೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದ್ದು, ಇದರಿಂದ ತನಿಖೆ ಹಾದಿ ತಪ್ಪಲಿದೆ. ಜೊತೆಗೆ ರೇಣುಕಾಸ್ ಕುಮಾರನ್ ಅವರನ್ನು ದಲಿತರು ಎನ್ನುವ ಕಾರಣಕ್ಕೆ ವರ್ಗಾಯಿಸಲಾಗುತ್ತಿರುವುದು ದುರಂತ ಎಂದರು. ಅಸಲಿಗೆ ಅಂಜಲಿ ಹತ್ಯೆ ನಡೆದ ಸಂದರ್ಭದಲ್ಲಿ ಕಮಿಷನರ್ ಅನಾರೋಗ್ಯದ ಕಾರಣದಿಂದ ರಜೆಯಲ್ಲಿದ್ದರು. ತಮ್ಮ ಅನಾರೋಗ್ಯ ಮರೆತು ಡ್ಯೂಟಿಗೆ ಸೇರಿಕೊಂಡಿದ್ದರು. ಅಷ್ಟರಲ್ಲಿ ರಜತ್ ಉಳ್ಳಾಗಡ್ಡಿ ಮಠ್ ಅವರು ಹಿರಿಯ ಅಧಿಕಾರಿಗಳನ್ನ ವರ್ಗಾಯಿಸುವಂತೆಯೂ ಅಸಮರ್ಥರನ್ನ ಬದಲಿಸುವಂತೆಯೂ ಪತ್ರ ಬರೆದಿದ್ದಾರೆ. ಸರ್ಕಾರ ಈ ಪತ್ರವನ್ನು ಪರಿಗಣಿಸದೆ ಕಮಿಷನರ್ ಅವರನ್ನ ಮುಂದುವರಿಸಬೇಕು ಎಂದು ಅವರು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಲಕ್ಷ್ಮಣ್ ದೊಡ್ಮನಿ, ಅಶೋಕ್ ಭಂಡಾರಿ, ನಾರಾಯಣ್ ಮಾದರ್ ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು.